ಪಾಪವ ಕಳೆಯೋ ಪರಮ ಪಾವನ ಪಂದಳವಾಸನೆ. ಶರಣಮಯ್ಯಪ್ಪ. ಕರ್ನಾಟಕದ ಅನ್ನ ಬ್ರಹ್ಮನ ದೇಗುಲ ಧರ್ಮಸ್ಥಳದ ಮಂಜುನಾಥನ ಆಲಯ. ಮಂಜುನಾಥನ ಆಲಯದಲ್ಲಿ ಈಗ ಇಂದು ಅಂದರೆ 29/11/2024 ಆ ಒಂದು ಪರಮ ಪವಿತ್ರ ಶುಕ್ರವಾರ ಅಂತಲೇ ಹೇಳಬೇಕು. ನಾಳೆ ಆ ಒಂದು ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ. ಆ ಲಕ್ಷ ದೀಪೋತ್ಸವಕ್ಕೆ ಆ ಭಗವಂತ ಕೈಲಾಸದಿಂದಲೇ ಹಿಡಿದು ಬಂದಿರಬೇಕು. ಆ ರೀತಿಯ ಒಂದು ಕಳೆಗಟ್ಟಿಸುವಂತಹ ಹೂವಿನ ಅಲಂಕಾರ ಬೆಂಗಳೂರಿನವರಿಂದ ನಡೀತಾ ಇದೆ. ನಾವೀಗ ಗಮನಿಸ್ತಾ ಇರ್ಬೋದು ಯಾವ ರೀತಿ ಶಿವ ಅನ್ನೋ ಒಂದು ಹೂವಿನ ಆ ಅಲಂಕಾರದಲ್ಲಿ ಆ ಅಶ್ವಗಳಿದೆ. ಜೊತೆಗೆ ಅಲ್ಲಿ ಗಣಪತಿ ಬರ್ತಾರೆ, ಮತ್ತೆ ಆನೆ ಬರುತ್ತೆ. ಈ ಒಂದು ಕೈಲಾಸವೇ ಅಲ್ಲಿ ಬಂದು ಶಿವ ಆ ಕಡೆ ಈ ಕಡೆ ಲಿಂಗದಲ್ಲಿ ನೆಲೆಸಿರುವಂತಹ ಅತ್ಯದ್ಭುತವಾದ ದೈವಿಕವಾದ ತಾಣ ನಮ್ಮ ಕರ್ನಾಟಕದ ಧರ್ಮಸ್ಥಳ. ಅದು ಧರ್ಮಸ್ಥಳ ಅಂದರೆ ಧರ್ಮದ ಸಿರಿ. ಆ ಧರ್ಮದ ಸಿರಿಯನ್ನ ಜಗತ್ತಿಗೆ ತೋರಿಸಿರುವಂತಹ ನಮ್ಮ ಕೈಲಾಸವಾಸ ಶಿವನು ನಿಂತಿರುವಂತಹ ಈ ಮಂಜುನಾಥ ಒಬ್ಬನೇ ಮಂಜುನಾಥನೊಬ್ಬನೇ ಅಂತ ಆ ಒಂದು ಕ್ಷೇತ್ರದ ಈ ಅದ್ಭುತವಾದ ವೈಭವವನ್ನು ತಾವು ಈ ಕಡೆನೂ ನೋಡ್ಬೋದು. ದೀಪಗಳಿಂದ ಜಗಮಗಿಸ್ತಾ ಇದೆ. ಧರ್ಮಸ್ಥಳದಲ್ಲಿ ಎಲ್ಲಿ ನೋಡಿದರೂ ಕೂಡ ಜನಗಳ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಇನ್ನೂ ಕೂಡ ನಾಳೆ ಇದರ ಕೇವಲ ಒಂದು 10% ಜನ ಇರ್ಬೋದು. ಇವತ್ತು ಇಲ್ಲಿ ಕೆಲವು ಸ್ವಾಮಿಗಳಿದ್ದಾರೆ. ಯಾವ ನಿಮ್ದು? ಏನು ಅನ್ನಿಸ್ತಾ ಇದೆ ಧರ್ಮಸ್ಥಳದ ಈ ವೈಭವ ನೋಡೋದಕ್ಕೆ ನಿಮಗೆ? ನೋಡ್ತಿರೋದು ತುಂಬ ಸಂತೋಷ ಆಗ್ತೈತೆ, ಮನಸ್ಸಿಗೆ ನೆಮ್ಮದಿನೇ ಅನ್ನಿಸ್ತಾ ಇತ್ತೆ. ನಿನ್ನೆ ಬಂದಿದ್ವಿ, ಇನ್ನು ಹೋಗ್ಲಿಕ್ಕೆ ಮನಸ್ಸಾಗಿಲ್ಲ, ಇಲ್ಲೇ ಹೊರಟಿದ್ವಿ. ನಿನ್ನೆ ಬಂದು ದರ್ಶನ ಮಾಡಿದ್ರ? ದರ್ಶನ ಆಗಿದೆ. ನಾಳೆ ಯಾವ ರೀತಿ ಜನ ಇರ್ಬೋದು ಅಂತ ಒಂದು ಊಹೆ ಇದೆ. ಇದೇ ಮೊದಲನೇ ಲಕ್ಷ ದೀಪೋತ್ಸವಕ್ಕೆ ಬಂದಿರೋದಾ ಇಲ್ಲ ಮತ್ತೆ ಇಲ್ಲೆಲ್ಲ ಬಂದಿದ್ದೀವಿ. ಎಷ್ಟು ಜನ ಬಂದಿದ್ದೀವಿ? ನಾವು 4 ಜನ. ಈಗ ಇವತ್ತು ಹೊರಟ್ರ ಇಲ್ಲ ನಾಳೆ? ಹೋಗಲ್ಲ. ಅಲ್ಲ, ನೀವು ಪ್ರಾರಂಭದಲ್ಲಿ ಬಂದಿದ್ದು ಹೇಗೆ? ಒಂದೇ ದಿನ ಮಾಡ್ಕೊಂಡು ಹೋಗೋಣ ಅಂತ ಹೋಗೋಣ ಅಂತ ಬಂದ್ವಿ. ರೂಮ್ ಸಿಕ್ಕಿದೆ ನಿಮಗೆ? ರೂಮ್ ಇಲ್ಲಿ ಸಿಗಲಿಲ್ಲ, ರೆಡಿ ಮಾಡಿದ್ವಿ. ನೀವು ಮಾತಾಡ್ತೀರಾ? ಮಾತಾಡಕ್ ಬರಲ್ಲ. ಏನಿದೆ ಇದು ಶಿವನ ವೈಭವ ಈಗಿದೆ, ಏನು ಅನ್ನುತ್ತೀರಾ? ಹೇಗೆ ಎಲ್ಲ ಹೆಂಗ್ ಮಾಡಿದ್ದಾರೆ? ಯಾವ ಊರು ನಿಮ್ದು ತಾಯಿ? ಯಾವ್ದು? ವಿಜಯಪುರ, ಉತ್ತರ ಕರ್ನಾಟಕ. ಎಷ್ಟು ದಿನ ಆಯ್ತು ಬಂದು? ಹೇಗಿದೆ? ರಾತ್ರಿ 9:30 ಒಳಗಡೆ ದರ್ಶನ ಮಾಡೋದು ಇನ್ನೂ ಆಗಿಲ್ಲ. ನಾಳೆ ನಾಳಿದ್ದು ಹೋಗ್ತೀರಾ? ಹೇಗೆ? ಅಲ್ಲೇ ಇರ್ತಾರೆ. ಇದು ಧರ್ಮಸ್ಥಳದಲ್ಲಿನ ಆ ಒಂದು ವೈಭವ ತಾವಿಂದ ನೋಡ್ತಾ ಇರ್ಬೋದು. ಜಗಮಗಿಸುವ ದೀಪಗಳ ನಡುವೆ ಅಲ್ಲಿ ಒಂದು ತಮಟೆ ಸದ್ದು ಕೇಳ್ತಾ ಇದೆ. ಈಗ ಅಂದ್ರೆ ಒಂದು ದೇವರ ಉತ್ಸವ ಕೂಡ ಬರುತ್ತೆ. ರಾತ್ರಿ ಇಡೀ ಕೂಡ ಧರ್ಮಸ್ಥಳದಲ್ಲಿ ಪ್ರತಿಯೊಬ್ಬರು ಕೂಡ ಜಾಗರಣೆಯನ್ನ ಮಾಡಿ ಆ ಒಂದು ಕೈಲಾಸವಾಸ ಶಿವನನ್ನ ಧ್ಯಾನಿಸಲು ಧರ್ಮಸ್ಥಳದತ್ತ ಭಕ್ತರ ದಂಡೆ ಹರಿದು ಬರ್ತಾ ಇದೆ. ಇನ್ನು ಈ ಒಂದು ಅನ್ನಪೂರ್ಣೇಶ್ವರಿಯ ಆಲಯಕ್ಕೆ ಹೋಗುವಂತಹ ದಾರಿಯಲ್ಲಿ ಕೂಡ ಈ ಒಂದು ಬೆಂಗಳೂರು ತಂಡ ಈ ಒಂದು ಹೂವಿನ ಅಲಂಕಾರವನ್ನು ಮಾಡ್ತಾ ಇರೋದು. ಹೂವಿನ ಅಲಂಕಾರದ ಸಿದ್ಧತೆಗಳು ಈಗ ಭರ್ಜರಿಯಾಗಿ ನಡೀತಾ ಇದೆ. ನಾಳೆ ಎತ್ತ ನೋಡಿದರೂ ಕೂಡ ಆ ಭಗವಂತನನ್ನ ಕಾಣಲಿಕ್ಕೆ ಧರ್ಮಸ್ಥಳ, ಅದು ಧರ್ಮದ ಸ್ಥಳ ಅಂತಾನೆ ಹೇಳಿದ್ದಾರೆ. ಈ ಊರಿಗೆ ಹೆಸರು ಕುಡುಮ ಅಂತ ಗ್ರಾಮ ಅಂತ ಇತ್ತು. ಆನಂತರ ಆ ಧರ್ಮದ ನೆಲೆಬೀಡಾದಂತಹ ಆ ಕೈಲಾಸವಾಸ ಮಂಜುನಾಥ ನೆಲೆಸಿದ ತಕ್ಷಣ ಇದಕ್ಕೆ ಧರ್ಮಸ್ಥಳ ಅಂತ ಬಂದಿದೆ. ಯಾವುದೇ ಒಂದು ಪುಣ್ಯಕ್ಷೇತ್ರದಲ್ಲಿ ನಮ್ಮ ಏಷ್ಯಾದಲ್ಲೇ ಇರ್ಬೋದು, ವಿಶ್ವದಲ್ಲೇ ಇರ್ಬೋದು, ಅನ್ನ ಸಂತರ್ಪಣೆಗೆ ಹೆಸರುವಾಸಿಯಾಗಿರುವಂಥದ್ದು ಆ ಒಂದು ವಿಶಾಲವಾದ ಕೊಠಡಿಯಲ್ಲಿ ಅನ್ನ ಸಂತರ್ಪಣೆಯನ್ನು ಮಾಡುವಂಥ ಏಕೈಕ ಒಂದು ದಿವ್ಯವಾದ ಸನ್ನಿಧಾನ ಅಂದರೆ ಧರ್ಮಸ್ಥಳ ಅಂತ ಅನ್ಬೋದು. ಈ ಧರ್ಮಸ್ಥಳದ ಆ ಮತ್ತೊಂದು ಭಾಗಕ್ಕೆ ನಾವು ಹೋದಾಗ ಮಾಡ್ತಾ ಇರೋದು ಮಾತಾಡಿ ಒಂದು ನಿಮಿಷ. ಯಾರು ಇದರ ಸಿದ್ಧತೆ ಮಾಡಿಸ್ತಾ ಇದ್ದಾರೆ? ಇದು ಹೂವಿನ ಅಲಂಕಾರದ ಅಲ್ಲ, ಮುಖ್ಯವಾದ ನಿಮ್ಮ ಟಿ ಶರ್ಟ್ ಇದಲ್ಲ ಅವ್ರ ಹೆಸರು ಮಂಜಣ್ಣ. ಬೆಂಗಳೂರಿನಲ್ಲಿ ಎಲ್ಲಿ ನಿಮ್ಮದು ಮಾರ್ಕೆಟ್? ಎಷ್ಟು ದಿನ ಆಯಿತು ಬಂದು ನೀವು ಇಲ್ಲಿ? 4 ದಿವಸ. ಅಂದರೆ ನಿಮಗೆ ಈ ಧರ್ಮಸ್ಥಳದ ಈ ಒಂದು ವೈಭವವನ್ನು ಮಾಡಲಿಕ್ಕೆ ನಿಮಗೆ ಭಗವಂತ ಸೇವೆ ಕೊಟ್ಟಿದ್ದಾರೆ. ಏನು ಅನ್ನಿಸುತ್ತೆ ನಿಮಗೆ? ವರ್ಷ
ಆದ್ರೆ ಇದಕ್ಕೆ ಅಂದಾಜು ವೆಚ್ಚ ಪಾಂಬು ಎಲ್ಲ ಪಾಂಬು ಹುಡುಕ ಮೇಲೆ ಹಚ್ಚಿರೋ ಅವನ್ನೆಲ್ಲ ಇವರು ಎಲ್ಲ JCB ಯಲ್ಲಿ ಆ ಕಾರ್ಯವನ್ನು ನಿರತ ಮಾಡ್ತಾ ಇದ್ದಾರೆ. ಇದು ಯೂಟ್ಯೂಬ್ ಮಾತಾಡ್ತೀರಾ? ನಾವೇನ್ ಎಲ್ಲ ಕೆಲಸ ಮಾಡೋದ್ರಲ್ಲಿ ಇದ್ದಾರೆ. ಆ ಶಿವನ ಒಂದು ಅದ್ಭುತವಾದ ನೋಡಿ ಅಶ್ವಗಳು ಅಲ್ಲಿ ಈಗ ಎಲ್ಲೆಲ್ಲಿ ಹೋಗ್ತಾ ಇದೆ. ವಾಹನದಲ್ಲಿ ಶಿವ ಅಂತ ಆ ಒಂದು ಶಿವ ನಮ್ಮಲ್ಲಿರುವಂತಹ ದುಷ್ಟ ಗುಣಗಳನ್ನೆಲ್ಲ ಬಿಲ್ಲು ಬಾಣಗಳಿಂದ ದಹಿಸಿ ಆ ಒಂದು ಕೈಲಾಸವಾಸ ನಮ್ಮಲ್ಲಿ ಒಳ್ಳೆಯ ಗುಣಗಳನ್ನು ಕರುಣಿಸುವಂತಹ ಅತ್ಯದ್ಭುತವಾದ ಮಹೋನ್ನತವಾದ ದೃಶ್ಯ ಧರ್ಮಸ್ಥಳದ ಮಂಜುನಾಥನ ಆಲಯದಲ್ಲಿ. ಮಾತಾಡ್ತೀರಾ ನಿಮ್ ಕಡೆ? ಊಟ ಮಾಡಿದ್ರೆ ಸಾಕು, ಇರ್ಲಿ. ಈಗ ತಡರಾತ್ರಿ 10:40 ಆಗಿದ್ರು ಕೂಡ ದರ್ಶನ ಮಾಡ್ಕೊಂಡು ಬರುವ ಭಕ್ತಾದಿಗಳು ಇನ್ನೂ ಬರ್ತಾ ಇದ್ದಾರೆ. ಯಾಕೆಂದ್ರೆ ಈಗ ದರ್ಶನ ನಿಲ್ಲಿಸಿದ್ದಾರೆ. ಯಾರು ಒಳಗಡೆ ಇದ್ದಾರೆ ಅವರಿಗೆ ಆ ಒಂದು ದರ್ಶನದ ಅವಕಾಶ ಇದೆ. ನಾಳೆ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ. ಭಾನುವಾರ ಅಮಾವಾಸ್ಯೆ ಇದೆ, ಅಂದ್ರೆ ನಾಳೆ ಮಧ್ಯಾಹ್ನದಿಂದನೇ ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ. ಈ ಅಮಾವಾಸ್ಯೆ ಪ್ರಾರಂಭವಾದಾಗ ಕಾರ್ತಿಕ ಮಾಸ ಮುಗಿಯುವಂತಹ ನಾಳಿನ ಈ ಒಂದು ಮಹೋನ್ನತವಾದ ದಿನಗಳಲ್ಲಿ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ. ಈ ಒಂದು ಲಕ್ಷ ದೀಪೋತ್ಸವಕ್ಕೆ ಬಹಳ ಸಿದ್ಧತೆಗಳನ್ನು ಮಾಡಿರುವಂತಹ ಇಲ್ಲಿ ಸಾವಂತರು ಅಂತ ಕರೆಯುವಂತಹ ಶ್ರೀಯುತ ವೀರೇಂದ್ರ ಹೆಗಡೆ ಅವರ ಪಾತ್ರ ಬಹಳ ಮುಖ್ಯವಾಗಿದೆ. ಇದು ಅನ್ನಬ್ರಹ್ಮಣ ದೇಗುಲ. ಮತ್ತೊಂದು ಆ ಬೆಳ್ಳಿಯ ರಥವನ್ನು ನಾವು ಇಲ್ಲಿಂದಾನೆ ತೋರಿಸ್ತಾ ಇದ್ದೀವಿ. ಆ ಬೆಳ್ಳಿಯ ರಥದಲ್ಲಿ ಆ ಭಗವಂತನನ್ನ ಉತ್ಸವ ಮೂರ್ತಿಯನ್ನ ತೆಗೆದುಕೊಂಡು ಬಂದು ಇಲ್ಲಿ ನಾಳೆ ಮತ್ತು ಇಂದು ವಿಶೇಷವಾಗಿ ಭಕ್ತರ ತಂಡ ಹರಿದು ಬರ್ತಾ ಇದೆ. ಈ ಭಕ್ತರ ತಂಡನ ಹರಿದು ಬರುವಂತಹ ಮತ್ತೊಂದು ಬದಿಯಲ್ಲಿ ಶಾಲಾ ಕಾಲೇಜಿನ ಮಕ್ಕಳುಗಳು ಕೂಡ ಆ ಒಂದು ಪ್ರವಾಸ ಮತ್ತು ದೈವಿಕ ತಾಣಗಳನ್ನು ನೋಡುವುದಕ್ಕಾಗಿ ಬರ್ತಾ ಇದ್ದಾರೆ. ಶಬರಿಮಲೆ ಯಾತ್ರಿಕರು ಕೂಡ ಹೆಚ್ಚಾಗಿದ್ದಾರೆ. ಎಲ್ಲಿ ನೋಡಿದರೂ ಕೂಡ ಆ ಒಂದು ಬೆಳಕನ್ನ ನಮ್ಮ ಕತ್ತಲೆಯನ್ನು ನೀಗಿಸುವಂತಹ ಆ ಭಗವಂತ ಬೆಳಕಿನ ರೂಪದಲ್ಲಿ ಆ ಒಂದು ಬರ್ತಾ ಇದ್ದಾರೆ. ಯಾವರು? ಬ್ಯಾಡಿಗೆ, ಉತ್ತರ ಕರ್ನಾಟಕ. ಸ್ವಾಮಿ ಶರಣ. ಶಬರಿಮಲೆ ಯಾತ್ರೆ ಮಾಡಿದ್ರ? ಹೇಗಿದೆ ಶಬರಿಮಲೆ? ಇದೆಯಾ ಅಂದ್ರೆ ಕಳೆದ ವರ್ಷದ ಅನುಭವ ಏನಾದ್ರೂ ಈಗ ಇಲ್ಲ? ಯಾವತ್ತು ಶಬರಿಮಲೆ ದರ್ಶನ ಮಾಡಿದ್ರಿ? ಇಲ್ಲಿ ಮಂಜುನಾಥನ ದರ್ಶನ ಮಾಡಿದ್ರ? ಬೆಳಿಗ್ಗೆ ಆಗಿದೆ. ಇಲ್ಲೇ ಇರ್ತೀರಾ? ನಾಳೆ ಇಲ್ಲೇ ಇರ್ತೀರಾ? ಏನ್ ಅಂತೀರಾ? ವೈಭವ ನೋಡ್ತಾ ಇದ್ದೀರಾ? ಫಸ್ಟ್ ಟೈಮ್. ನಿಮ್ಮ ಹೆಸರು? ಸಂತೋಷ್. ಯಾವತ್ತು ನೋಡಿ. ಮತ್ತೆ ಇಲ್ಲಿ ಅನ್ನ ಪ್ರಸಾದವನ್ನು ತಗೊಂಡ್ರ? ಏನ್ ಅನ್ಸಿತ್ತು ನಿಮ್ಗೆ ಅನ್ನ ಪ್ರಸಾದ, ಅನ್ನಪೂರ್ಣೇಶ್ವರಿ ಪ್ರಸಾದ ತಗೊಂಡಾಗ? ಲಕ್ಷ ರೂಪಾಯಿ ಈ ವೈಭವ ನೋಡ್ತಾ ಇದ್ದೀರಾ. ಆ ಅನ್ನ ಪ್ರಸಾದದ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ? ಕರ್ನಾಟಕದಲ್ಲೆಲ್ಲ ಇಡೀ ವಿಶ್ವದಲ್ಲೇ ನಮ್ಮ ಅನ್ನ ಬ್ರಹ್ಮನ ದೇಗುಲ ಅಂತ ಇರೋದು ಧರ್ಮಸ್ಥಳ, ಆ ಧರ್ಮದ ಸಿರಿ. ಮತ್ತೆ ಈ ಒಂದು ಭಾಗದಲ್ಲಿ ನಾವು ಆರ್ಚನ ಇಲ್ಲಿಂದ ತೋರಿಸಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಸ್ವಾಮಿಯ ಬೆಳ್ಳಿ ರಥ. ಮತ್ತೆ ಇಲ್ಲಿ ನಮ್ಮ ಪರಿಸರವನ್ನ ಕಾಪಾಡಿ, ಪ್ಲಾಸ್ಟಿಕ್ ಅನ್ನ ಬಳಸಬೇಡಿ ಅಂತ ಎಲ್ಲ ಎಷ್ಟೇ ಹೇಳಿದ್ರು ನಮ್ಮ ಪ್ಲಾಸ್ಟಿಕ್ ಬಾಟಲ್ಗಳನ್ನ ಹಾಕ್ತಾ ಇರ್ತಾರೆ. ಆ ಸ್ವಚ್ಛತೆಯನ್ನ ಕಾರ್ಯಕ್ರಮ ಮಾಡ್ತಾ ಇರೋರು ಪಾಪ ಅನವರತ ಸ್ವಚ್ಛತೆಯನ್ನ ಮಾಡ್ತಾನೆ ಇದ್ದಾರೆ. ಶಬರಿಮಲೆಯಲ್ಲೂ ಕೂಡ ಹೀಗೆ ಮಾಡ್ತಾರೆ, ನಮ್ಮ ಎಲ್ಲ ತೀರ್ಥಕ್ಷೇತ್ರಗಳಲ್ಲೂ ಹೀಗೆ ಮಾಡ್ತಾರೆ. ಇವರ ಸೇವೆಯ ಬಗ್ಗೆ ಕೂಡ ನಾವು ಎರಡು ಮಾತೇ ಇಲ್ದಂಗೆ ಇವರನ್ನ ಪ್ರಶಂಸಿಸಲೇಬೇಕು. ಯಾಕೆಂದ್ರೆ ನಾವು ಬರ್ತೀವಿ, ಆ ದೇವರನ್ನ ನೋಡ್ತೀವಿ, ದರ್ಶಿಸ್ತೀವಿ, ಹೋಗ್ತೀವಿ. ಆ ದೇವರ ದರ್ಶಿಸುವಂತ ಮಾಡುವಂತ ಕಾರ್ಯದಲ್ಲಿ ಅನವರತ ಈ ಸೇವೆಯನ್ನ ಮಾಡುವಂತವ್ರನ್ನ ನಾವು ಒಂದು ನಿಮಿಷ ಮಾತಾಡೋಣ. ಸ್ವಾಮಿ ಶರಣ. ನಿಮ್ಮ ಹೆಸರು? ಎಷ್ಟು ವರ್ಷದಿಂದ ಈ ಸೇವೆ ಮಾಡ್ತಾ ಇದ್ದೀರಾ? ಏನ್ ಅನ್ಸುತ್ತೆ ನಿಮಗೆ ಈ ಒಂದು ಲಕ್ಷ ದೀಪೋತ್ಸವದ ಬಗ್ಗೆ? ಜನಗಳು ಸ್ವಲ್ಪ ಆ ಕಡೆ ಎಷ್ಟೇ ಆದ್ರೆ ನಿಮ್ಗೆಲ್ಲ ಬೇಸರ ಆಗುತ್ತಾ ಒಂದ್ಸರಿ? ಈ ಸಲ ನಾವು ಕೆಲಸ ಇಷ್ಟೆಲ್ಲ ಮಾಡಬೇಕಲ್ಲ? ಇದು ನಿಮಗೆ ಸ್ಯಾಲ್ರಿ ಎಲ್ಲ ಬರೋದು ದೇವಸ್ಥಾನದಿಂದ ಬರೋದು. ನಿಮ್ಮ ಸೇವೆಗೆ ಸ್ವಾಮಿ ಶರಣಂ, ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಭಕ್ತಾದಿಗಳು ಆ ಒಂದು ಏನು ಆ ಭಗವಂತನ ಉತ್ಸವ ಏನು ಬರುತ್ತೆ ಅದಕ್ಕೆ ಕಾಯ್ಕೊಂಡು ಕುಳಿತಿದ್ದಾರೆ. ಕೆಲವೊಬ್ರು ವಿಶ್ರಾಂತಿ ಪಡಿತಾ ಇದ್ದಾರೆ. ಮತ್ತೆ ನಾವು ಇಲ್ಲಿಂದಲೇ ಆ ಆರ್ಚನ್ನು ನಿಮಗೆ ತೋರಿಸ್ತೀವಿ.
ಎಲ್ಲಿ ನೋಡಿದರೂ ಕೂಡ ಒಂದು ಭಕ್ತರ ದಂಡು ಹರಿದು ಬರ್ತಾ ಇದೆ ನೋಡಿ. ಇದು ಇಲ್ಲಿಂದಾನೇ ನಿಮ್ಗೆ ಉದ್ದಕ್ಕೂ ನೋಡ್ಬೋದು ಲಕ್ಷ ದೀಪೋತ್ಸವದ ವೈಭವ. ಇದು ಧರ್ಮಸ್ಥಳದಲ್ಲಿ ಮತ್ತು ಬಹುಮುಖ್ಯವಾಗಿ ನಾನು ಬೆಳಗ್ಗೆ ಒಂದು ಬೋರ್ಡನ್ನು ಗಮನಿಸಿದೆ. ಆ ಬೋರ್ಡ್ ಇದ್ರೆ ಇಲ್ಲಿ ನಿಮಗೆ ತೋರಿಸ್ತೀನಿ. ಆ ಬೋರ್ಡನ್ನು ತೆಗೆದಿದ್ದಾರೆ ಈಗ. ಆ ಬೋರ್ಡಲ್ಲಿ ಇದ್ದಿದ್ದು ಏನಪ್ಪ ವಿಚಾರ ಅಂದರೆ, ಸ್ವಾಮಿ ಅಯ್ಯಪ್ಪನ ಭಕ್ತಾದಿಗಳು ಯಾವುದೇ ಒಂದು ಸರತಿ ಸಾಲಿನಲ್ಲಿ ಗಲಾಟೆಗಳನ್ನು ಮಾಡ್ಕೋಬೇಡಿ, ದೊಂಬಿಯನ್ನು ಮಾಡ್ಕೋಬೇಡಿ, ಶಾಂತ ಚಿತ್ತತೆಯಿಂದ ಶಬರಿಮಲೆ ಯಾತ್ರೆ ಅಂದರೆ ಧರ್ಮಸ್ಥಳದ ಒಂದು ಭಗವಂತನ ದರ್ಶನವನ್ನು ಮಾಡಿ ಅಂತ ಆ ಬೋರ್ಡ್ ತಿರುಗಿಸಿಟ್ಟಿದ್ದಾರೆ. ಅದರ ಸಾರಾಂಶವನ್ನು ನಾನು ಇಲ್ಲಿ ಹೇಳ್ಬಿಡ್ತೀನಿ ಈಗ. ಸ್ವಾಮಿ ಶರಣಂ. ಶಬರಿಮಲೆ ಅಂದರೆ ನಮಗೆ ಆ ಭಗವಂತ ಕೊಟ್ಟಿರುವಂತಹ ಅತ್ಯದ್ಭುತವಾದ ದೈವಿಕ ತಾಣ. ಆ ತಾಣಕ್ಕೆ ಹೋಗುವಂತಹ ಯಾತ್ರಿಕರು ಮಂಡಲ ಕಾಲ ವ್ರತವನ್ನು ಮಾಡ್ತೀವಿ. ಆ ವ್ರತದ ಕಾಲದಲ್ಲಿ ಏನು ಕಲಿತೀವಿ ಅನ್ನೋದನ್ನೇ ಮರೆತು ಬಿಡ್ತಾರೆ. ಶಾಂತಿ, ಸಂಯಮ, ಸಹನೆ, ಶಿಸ್ತು ಎಲ್ಲವನ್ನ ಕಲಿಸುವಂತಹ ಆ ಮಂಡಲ ವ್ರತದಲ್ಲಿ ಯಾಕೆ ಆ ಧರ್ಮಸ್ಥಳದಲ್ಲಿ ಸ್ವಾಮಿ ಅಯ್ಯಪ್ಪನ ಭಕ್ತಾದಿಗಳು ಕೂಗಬೇಡಿ, ಒಂದು ಕಿರ್ಚಾಟ ಮಾಡಬೇಡಿ ಅಂತ ಪ್ರತ್ಯೇಕವಾಗಿ ಅವ್ರನ್ನೇ ಹಾಕಿದ್ದಾರೆ ಅಂತಂದ್ರೆ ಇಲ್ಲಿ ನಮ್ಮ ಸ್ವಾಮಿಗಳ ವರ್ತನೆ ಏನಿರ್ಬೋದು ಅನ್ನೋದನ್ನ ನೀವೇ ಹೇಳಬೇಕು. ನಾನು ಯಾವುದಕ್ಕೂ ಕಾರಣ ಅದನ್ನು ವಿಮರ್ಶನೆ ಮಾಡುವಂಥ ದೊಡ್ಡ ವ್ಯಕ್ತಿ ಅಲ್ಲ. ಯಾವುದೇ ಒಂದು ದೇವಾಲಯದಲ್ಲಿ ಆ ರೀತಿ ಬೋರ್ಡ್ ಹಾಕ್ತೇನೆ, ಆ ಒಂದು ಬೋರ್ಡನ್ನು ನಾನು ಫೇಸ್ಬುಕ್ಕಲ್ಲೂ ಕೂಡ ಪ್ರಸಾರ ಮಾಡ್ತೀನಿ ಮತ್ತು ಯೂಟ್ಯೂಬಲ್ಲಿ ಒಂದು ಪಕ್ಕದ ವಿಂಡೋದಲ್ಲೂ ಕೂಡ ಹಾಕ್ತೀನಿ. ಆ ಒಂದು ಏನು ಹಾಕಿದ್ದಾರೆ ಅಂದರೆ, ಸ್ವಾಮಿ ಅಯ್ಯಪ್ಪನ ಭಕ್ತರು ಸರತಿ ಶಾಲಿನಲ್ಲಿ ಕೂಗುವುದಾಗಲಿ ಮತ್ತು ಕಿರ್ಚಾಡುವುದಾಗಲಿ ಮಾಡಬಾರದು ಅಂತ ಹಾಕಿದ್ದಾರೆ. ಯಾಕೆ ಹೀಗೆ ಅನ್ನೋದಕ್ಕೆ ಉತ್ತರ ನೀವೇ ಕೊಡಬೇಕು ಸ್ವಾಮಿ. ಇದು ಧರ್ಮಸ್ಥಳದ ವೈಭವ. ಈ ವೈಭವವನ್ನು ನಾವು ಆ ಒಂದು ದೇವಾಲಯದ ಪ್ರಮುಖ ದ್ವಾರದ ಮಾತ್ರ ತೋರಿಸ್ತಾ ಇದ್ದೀವಿ. ಎಲ್ಲ ಧರ್ಮಸ್ಥಳವನ್ನು ತೋರಿಸ್ಲಿಕ್ಕೆ ನಮ್ಮಿಂದನೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಕ್ಷಮೆ ಯಾಚಿಸ್ತಾ, ಬಹಳಷ್ಟು ಸ್ವಾಮಿಗಳು ದಣಿವಾಗಿದೆ ನೋಡಿ. ಆ ತಾಯಿ ಪಾಪ ಕಾಲ ಆಗ್ತಾ ಇಲ್ಲ ಅವ್ರಿಗೆ, ಆದರೂ ಕೂಡ ಧರ್ಮಸ್ಥಳದಲ್ಲಿ ಆ ಮಂಜುನಾಥನನ್ನು ನೋಡಬೇಕು ಅಂತ ಬಂದಿದ್ದಾರೆ. ಇಂತಹ ಹಿರಿಯರು ಮತ್ತು ಮಕ್ಕಳನ್ನು ಕರ್ಕೊಂಡು ಬರೋವ್ರಿಗೂ ಎಲ್ಲ ಕಡೆ ಜೋಪಾನವಾಗಿ ಕರ್ಕೊಂಬನ್ನಿ. ಈ ಲಕ್ಷ ದೀಪೋತ್ಸವ ಬಹಳ ಅದ್ಭುತವಾಗಿದೆ. ಇಂತಹ ಆ ಒಂದು ಅವಕಾಶವನ್ನು ಕೊಟ್ಟಂತಹ ಧರ್ಮಸ್ಥಳದ ಮಂಜುನಾಥನ ಪಾದಾರವಿಂದಕ್ಕೆ ಎಲ್ಲ ಸ್ವಾಮಿ ಅಯ್ಯಪ್ಪನ ಭಕ್ತರ ಪರವಾಗಿ ಕೋಟ್ಯಾನುಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೀನಿ. ಇದು ನಿಮ್ಮ DSS ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ನೇರವಾದ ಆ ಒಂದು ಧರ್ಮಸ್ಥಳದ ಆಲಯದಿಂದ ಮಾಹಿತಿ. ತಡರಾತ್ರಿ 11 ಗಂಟೆಯ ಸಮೀಪ ಆಗ್ತಾ ಇದೆ, ಆದರೂ ಕೂಡ ಬಹಳಷ್ಟು ಸ್ವಾಮಿಗಳು ಲೈವ್ ನೋಡ್ತಾ ಇದ್ದೀರಾ. ನಿಮಗೆಲ್ಲರಿಗೂ ಕೋಟಿ ಪ್ರಣಾಮಗಳು. ಲಕ್ಷ ದೀಪೋತ್ಸವಕ್ಕೆ ಬರುವಂತಹ ಭಕ್ತಾದಿಗಳು ಮತ್ತು ಜಾಗರೂಕರಾಗಿರಿ. ಮಕ್ಕಳ ಬಗ್ಗೆ ಎಚ್ಚರಿಕೆ ಇರಲಿ. ತಮ್ಮ ಒಡವೆ ಮತ್ತು ಮೊಬೈಲ್ ಇವುಗಳ ಬಗ್ಗೆ ಎಚ್ಚರವಾಗಿ ವಹಿಸಿಕೊಳ್ಳಿ. ಮತ್ತು ಯಾವುದೇ ರೀತಿಯ ಪ್ಲಾಸ್ಟಿಕ್ ವಸ್ತುಗಳನ್ನು ಅಲ್ಲಿ ಇಲ್ಲಿ ಚೆಲ್ಲಬೇಡಿ. ಯಾಕೆಂದರೆ ಪರಿಸರಕ್ಕೆ ನಾವೇನು ಕೊಡುಗೆ ಕೊಡ್ತೀವಿ ಅದು ನಮಗೆ ಪರಿಸರ ಹಿಂತಿರುಗಿ ಕೊಡುತ್ತೆ. ನಾವು ಪ್ಲಾಸ್ಟಿಕ್ಕನ್ನು ಕೊಟ್ಟು ವಿಷವಾಗಿ ಅದನ್ನು ಪರಿಣಮಿಸಿದ್ರೆ ಆ ವಿಷ ನಮ್ಮನ್ನೇ ಕೊಲ್ಲುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಈ ಒಂದು ವಿಡಿಯೋದ ನೇರ ಪ್ರಸಾರವನ್ನು ನಾವೀಗ ಇಲ್ಲಿ ಧರ್ಮಸ್ಥಳದ ಆ ಒಂದು ಮಹೋನ್ನತವಾದ ದೃಶ್ಯಗಳೊಂದಿಗೆ ತೋರಿಸ್ತಾ ಇದ್ದೀವಿ. ಈ ದೃಶ್ಯಗಳನ್ನು ಚಿತ್ರಿಸಿ ಕಳಿಸಿಕೊಟ್ಟವರು ನಮ್ಮ ಅಕ್ಕನ ಮಗನಾದಂತಹ ಶ್ರೀಯುತ ಕಿರಣ್ ಕುಮಾರ್ ಅವರು. ಅವರಿಗೆ ಧನ್ಯವಾದಗಳು. ಸ್ವಾಮಿ, ಏನು ಹೇಳ್ತೀರಾ ಈಗ ನೀವು ಇಷ್ಟು ವೈಭವವನ್ನು ನೋಡಿದ್ರೆ? ಧರ್ಮಸ್ಥಳದ ಈ ಲಕ್ಷ ದೀಪೋತ್ಸವ ವೈಭವ ಇಷ್ಟು ದಿನ ಮಾಧ್ಯಮದಲ್ಲಿ ಕೇಳಿದ್ದು, ಈ ವರ್ಷ ಪ್ರತಿ ವರ್ಷದಂತೆ ಬಂದು ಇಲ್ಲಿ ಒಂದು ದರ್ಶನ ಪಡೆದಿದ್ದು ತುಂಬ ಸಂತೋಷ ಆಗಿದೆ. ಆ ಎಲ್ಲ ಆರ್ಗನೈಸ್ ಮಾಡಿಕೊಟ್ಟಿದ್ದು ನಿಮ್ಮ ಟೀಮು. ಸೊ ಅದಕ್ಕೊಂದು ಥ್ಯಾಂಕ್ಸ್. ನಮಗೆ ಆರ್ಗನೈಸ್ ಮಾಡಿರೋದು ಪಾಪ ಸ್ವಾಮಿಗಳು, ಅದನ್ನ ಪ್ರಸಾರ ಮಾಡೋಂತ ಒಂದು ಮಹಾ ಸೇವೆ ನಮಗೆ ಭಗವಂತ ಕೊಟ್ಟಿದ್ದಾರೆ. ಬಟ್ ಅದು ನಿಮ್ಮ ಮುಖಾಂತರ ಸಿಕ್ಕಿದ್ದು ನಮಗೆ ತುಂಬಾ ಸಂತೋಷ ಆಯಿತು. ಸ್ವಾಮಿ ಶರಣಂ. ಹೀಗೆ ನಾವು ಆ ಒಂದು ನಮ್ಮ ಒಂದು ಕೊಠಡಿಗೆ ಹೋಗೋವರೆಗೂ ಕೂಡ ಒಂದು ಲೈವ್ ಅನ್ನ ಹೀಗೆ ಮುಂದುವರಿಸ್ಕೊಂಡು ಹೋಗ್ತೀವಿ. ಸಾಧ್ಯವಾದಷ್ಟು ಎಲ್ಲ ಸ್ವಾಮಿಗಳು ಈ ಒಂದು ವೈಭವವನ್ನ ಯಾರು ಆ ಧರ್ಮಸ್ಥಳಕ್ಕೆ ಬರಲಿಕ್ಕೆ ಸಾಧ್ಯ ಆಗಿಲ್ಲವೋ ಅವರು ಮುಂದಿನ ನಿಮ್ಮ ಒಂದು ಯಾವುದೇ ಒಂದು ಕ್ಷಣದಲ್ಲಿ ನೀವು ಯಾವುದೋ ಒಂದು ದಿನಾಂಕದಲ್ಲಿ ಧರ್ಮಸ್ಥಳಕ್ಕೆ ಖಂಡಿತ ಬನ್ನಿ. ಇದು ಧರ್ಮದ ನೆಲೆಬೀಡು. ಇಲ್ಲಿಗೆ ಬಂದರೆ ನೀವು ಯಾವುದೇ ಒಂದು ಅಸತ್ಯವನ್ನು ನುಡಿಯಬಾರದು ಮತ್ತು ಒಳ್ಳೆಯದನ್ನೇ ಬಯಸಬೇಕು, ಕೆಟ್ಟದ್ದನ್ನು ಮನಸ್ಸಿನಲ್ಲಿ ಮಾಡಲೇಬಾರದು ಎಂಬ ಒಂದು ನಿಶ್ಚಯುಳ್ಳ ಮತ್ತು ಸತ್ಯವಾದ ದೈವವಿರುವಂತಹ ಆ ಒಂದು ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನ. ಈ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಾನದ ಆ ಒಂದು ಗರ್ಭಗುಡಿಯಿಂದ ನಾವು ಈಗ ನಮ್ಮ ಕೊಠಡಿಗೆ ಹೋಗುವ ಮಾರ್ಗ ಮಧ್ಯದಲ್ಲಿ ಯಾವ ರೀತಿ ಆ ಒಂದು ಸಿಂಗಾರ ಆಗಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಎಲ್ಲರೂ ಕೂಡ ಇನ್ನೂ ಕೂಡ ಕೆಲವರು ಪಾಪ ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಕೆಲವರಿಗೆ ರೂಮ್ ಸಿಕ್ಕಿಲ್ಲ, ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಮಾಡ್ತಾ ಇದ್ದಾರೆ. ಮತ್ತು ಈ ಲಕ್ಷ ದೀಪೋತ್ಸವದಲ್ಲಿ ಮತ್ತೊಂದು ವಿಶೇಷತೆ ಅಂದರೆ
ಬಹಳಷ್ಟು ಜನಗಳಿಗೆ ತಮ್ಮ ಜೀವನವನ್ನು ನಡೆಸಿಕೊಳ್ಳಿಕ್ಕೆ ಆ ಮಂಜುನಾಥ ಇಂತಹ ವೃತ್ತಿಗಳನ್ನು ನಡೆಸಿ ಆ ದಾರಿಯುದ್ದಕ್ಕೂ ಅಂಗಡಿಗಳು ಮಳಿಗೆಗಳಿದೆ, ಆ ಒಂದು ಆರ್ಚ್ ಇದೆಯಲ್ಲ ಅಲ್ಲಿವರೆಗೂ ಇದೆ, ಮತ್ತು ಟ್ರಾವೆಲ್ಸ್ನವರಿಗೆ ಉಪಯೋಗ ಆಗ್ತಾ ಇದೆ. ಈ ಎಲ್ಲ ಉಪಯೋಗವನ್ನು ಮಾಡಿಕೊಳ್ಳುವಂಥ ನಾವು ಆ ಒಂದು ಸರಿಯಾದ ದಾರಿಯಲ್ಲಿ ನಮ್ಮ ಜೀವನವನ್ನು ರೂಪಿಸಿಕೊಳ್ಬೇಕು ಅನ್ನೋದು ಆ ಭಗವಂತ ಕೊಟ್ಟಿರುವಂತಹ ಮಹೋನ್ನತವಾದ ವಿಚಾರ. ಧರ್ಮಸ್ಥಳದಲ್ಲಿ ಆ ರೂಮ್ಗಳು ಎಲ್ಲೂ ಇಲ್ಲ, ಫುಲ್ ಆಗಿದೆ. ಮತ್ತು ಉಚಿತವಾದ ಶೌಚಾಲಯಗಳು ಮತ್ತು ಸ್ನಾನಗೃಹಗಳು ಎಲ್ಲ ಕಡೆ ಇದೆ. ಎಲ್ಲ ಬದುಕನ್ನು ಕಟ್ಟಿಕೊಳ್ಳೋ ಬದಲಿಕ್ಕೆ ಬೇರೆ ಬೇರೆ ಭಾಗದಿಂದ, ಬೇರೆ ರಾಜ್ಯದಿಂದಲೂ ಕೂಡ ಬಂದಿದ್ದಾರೆ ಅನ್ನೋದರಲ್ಲಿ ಯಾವುದೇ ಒಂದು ಇದಿಲ್ಲ. ಮತ್ತು ಸನ್ನಿಧಾನದ ಸೇವೆ ಸಾಲು ಇದನ್ನು ನೋಡ್ತಾ ಇದ್ದೀರಾ. ಆವರಣದಲ್ಲಿ ಪಾದರಕ್ಷೆಗಳನ್ನು ಇಡಬಾರ್ದು, ಪಾದರಕ್ಷೆಗಳ ಸ್ಟ್ಯಾಂಡ್ಗಳಲ್ಲೇ ಬಿಡಿ ಅಂತಿದ್ದಾರೆ. ಆದರೂ ನಮ್ಮ ಸ್ವಾಮಿಗಳು ಏನೇ ನೋಟಿಸ್ ಬೋರ್ಡ್ ಹಾಕಿ ಏನೇ ಮಾಡಿ ಮಕ್ಕಳಿಗೆ ಆಟ ನಡೀತಾ ಇದೆ, ಆಟದ ಪಾಡಿಗೆ ನಮ್ಮ ಸ್ವಾಮಿಗಳು ಮಾಡೋದನ್ನೇ ಮಾಡ್ತಾರೆ ಅಂತ ತಿಳಿಸುತ್ತಾ, ಈ ಒಂದು ಮಹೋನ್ನತವಾದ ಈ ಒಂದು ದೈವಿಕವಾದ ದೃಶ್ಯಗಳು ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ಹಾಗೂ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ನಲ್ಲಿ ನೇರವಾಗಿ ಧರ್ಮಸ್ಥಳದ ದೃಶ್ಯಗಳನ್ನು ನೋಡ್ತಾ ಇದ್ದೀರಾ. ಈ ನೇರವಾದ ದೃಶ್ಯ ಆ ಭಗವಂತ ಮಂಜುನಾಥ ನಮ್ಮ ಸ್ವಾಮಿ ಅಯ್ಯಪ್ಪನ ಆ ಒಂದು ತಂದೆಯಾದಂತಹ ಕೈಲಾಸವಾಸಿ ಶಿವನ ಆಲಯದಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನು ಹೊತ್ತು ಬರುವಂತಹ ತಂದೆಗಳಿದ್ದಾರೆ. ಅವರಿಗೆ ಆ ಒಂದು ಕುಲಾವಿಗಳನ್ನು ಹಾಕಿ ಆ ಒಂದು ಚಳಿಗಳಲ್ಲಿ ಅಂತಹ ಅತ್ಯದ್ಭುತವಾದ ನೋಡಿ, ದಾರಿಯುದ್ದಕ್ಕೂ ಒಂದು ಜಾತ್ರೆಗಿಂತ ಹೆಚ್ಚಿನದಾದ ಒಂದು ಮಹೋನ್ನತವಾದ, ಈಗಲೂ ಕೂಡ ಯಾರಿಗೊಬ್ಬರು ಕಣ್ಣಲ್ಲೂ ಕೂಡ ನಿದ್ರೆ ಕಾಣಿಸ್ತಾ ಇಲ್ಲ. ಯಾಕೆ ಕಾಣಿಸೋದಕ್ಕೂ ಸಾಧ್ಯನೇ ಇಲ್ಲ, ಯಾಕೆಂದರೆ ಅಂತಹ ವೈಭವ ಧರ್ಮಸ್ಥಳದಲ್ಲಿದೆ. ಅಂತಹ ಧರ್ಮಸ್ಥಳದಲ್ಲಿ ನಾವಿರೋದೇ ಈಗ ಪುಣ್ಯ. ಅಂತಹ ಪುಣ್ಯವನ್ನು ಕರುಣಿಸಿದಂತಹ ಆ ಭಗವಂತ ಕೈಲಾಸವಾಸ ಒಬ್ಬನೇ ಮಂಜುನಾಥನೊಬ್ಬನೇ. ಖಂಡಿತವಾಗಿ ಅದು ಶ್ರೀಯುತ SP ಬಾಲಸುಬ್ರಹ್ಮಣ್ಯವರ ಧ್ವನಿಯಲ್ಲಿ ಕೇಳಿದ್ರೇ ಅದು ಸರಿ. ಅಂತಹ ಹಾಡುಗಳನ್ನು ಅವಾಗವಾಗ ಕೇಳ್ತಾ ಇರಿ. ಮತ್ತು ಜೀವನದಲ್ಲಿ ಒಮ್ಮೆ ಆದರೂ ನೀವು ಧರ್ಮಸ್ಥಳಕ್ಕೆ ಬರಲೇಬೇಕು ಸ್ವಾಮಿ. ಯಾಕೆಂದರೆ ಇಲ್ಲಿ ಬಂದಾಗ ನಿಮಗಾಗುವಂತಹ ಮನಸ್ಸಿನ ಅಲ್ಲಿ ಆನಂದ ಮತ್ತು ಆ ಭಗವಂತ ಕೊಡುವಂತಹ ಒಂದು ಸಂತೃಪ್ತಿ, ಮತ್ತು ನಾನು ಆಗಲೇ ಹೇಳಿದೆ, ಇಡೀ ವಿಶ್ವದಲ್ಲೇ ಏನಾದರೂ ಆ ಅನ್ನ ಸಂತರ್ಪಣೆ ಮತ್ತು ಅನ್ನಪೂರ್ಣೆ ಅಂತ ಒಂದು ಆಲಯ ಇರೋದಂಥದ್ದು ನಮ್ಮ ಕರ್ನಾಟಕದ ಆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ. ಈ ಧರ್ಮಸ್ಥಳ ಎಂಬುದು ಕುಡುಮ ಗ್ರಾಮ ಆಗಿತ್ತು. ಆ ಕುಡುಮ ಸರ್ಕಲ್ ಅನ್ನೋದೇ ನೀವು ಆರ್ಚ್ ಅದು ನೋಡ್ತಾ ಇರೋದು. ಆ ಆರ್ಚಲ್ಲಿ ಕುಡುಮ ಸರ್ಕಲ್ ಅಂತಲೇ ಈಗಲೂ ಇದೆ. ಆ ಕುಡುಮ ಸರ್ಕಲ್ಲೇ ಈಗ ಆ ಕುಡುಮ ಹೋಗಿ ಧರ್ಮಸ್ಥಳ ಆಗಿದೆ. ನರ್ಮದಾ ಅಂತ ಇದೆ, ಮತ್ತು ಗಂಗಾ ಅಂತ ಇದೆ. ಇವೆಲ್ಲವೂ ಆ ಒಂದು ಧರ್ಮಸ್ಥಳದ ಆ ಒಂದು ಏನಿದೆ ಆ ಒಂದು ವಸತಿ ಗೃಹಗಳು. ಪುಟ್ಟ ಪುಟ್ಟ ಮಕ್ಕಳು ಈಗಲೂ ಕೂಡ ಬರ್ತಾ ಇದ್ದಾರೆ. ಎಲ್ಲ ಒಂದು ಈ ಒಂದು ಅತ್ಯದ್ಭುತವಾದ ಮಹೋನ್ನತವಾದ ದೃಶ್ಯಗಳನ್ನು ನಿಮ್ಮ ಒಂದು VSS ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ ನೋಡ್ತಾ ಇದ್ದೀರಾ. ಕೆಲವು ಮಾಧ್ಯಮ ಮಿತ್ರರು ಕೂಡ ಬಂದು ತಮ್ಮ ಒಂದು ವರದಿಗಳನ್ನು ಸಲ್ಲಿಸಲಿಕ್ಕಾಗಿ ಈಗ ನೇರವಾಗಿ ಇದ್ದಾರೆ. ಈ ಒಂದು ದೃಶ್ಯ ನಿಮ್ಮ VSS ಮೀಡಿಯಾ ಯೂಟ್ಯೂಬ್ ಚಾನಲಲ್ಲಿ. ಸ್ವಾಮಿಯೇ ಶರಣಮಯ್ಯಪ್ಪ. ಒಂದು ಮಂಡಲ ಕಾಲ ವ್ರತವಿಲ್ಲದೆ ಶಬರಿಮಲೆ ಯಾತ್ರೆಯನ್ನು ಮಾಡಬೇಡಿ. ಹಾಗೆಯೇ ಧರ್ಮಸ್ಥಳಕ್ಕೆ ಬಂದಾಗ ತಮ್ಮ ಧರ್ಮನಿಷ್ಠೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಆ ಆರ್ಚ್ ಸಮೀಪ ನಾವು ಬರ್ತಾ ಇದ್ದೀವಿ. ಇಲ್ಲಿ ಆರ್ಚ್ ಸಮೀಪ ಬಂದಾಗ ನಾವೇನೀಗ ಈ ಕಡೆಯಿಂದ ದೇವಸ್ಥಾನದಿಂದ ಹಿಂತಿರುಗ್ತಾ ಇದ್ದೀವಿ. ಆ ಬಲಭಾಗದಲ್ಲಿ ಅಣ್ಣಪ್ಪ ಸ್ವಾಮಿಯ ದೇವಾಲಯ ಇದೆ ಮತ್ತು ಎಡಭಾಗದಲ್ಲಿ ಬಾಹುಬಲಿ ಇದ್ದಾರೆ. ಬಾಹುಬಲಿ ಎಂದರೆ ಆ ಒಂದು ಜೈನ ಪರಂಪರೆಯ ಆ ಒಂದು ತೀರ್ಥಂಕರರಾದಂತಹ ಬಾಹುಬಲಿ. ಮತ್ತು ಈ ಒಂದು ಧರ್ಮಸ್ಥಳದ ವಿಶೇಷವಾದ ಆರ್ಚನ್ನು ನಿಮ್ಗೆ ತೋರಿಸ್ತಾ ಇದ್ದೀವಿ. ಝೂಮ್ ಮಾಡಿ ತೋರಿಸ್ತೀನಿ ನೋಡಿ. ಇದೇ ಕುಡುಮ ಸರ್ಕಲ್. ಈ ಕುಡುಮ ಸರ್ಕಲನ್ನು ನೋಡಿಕೊಂಡು ಮತ್ತೊಮ್ಮೆ ತಾವು ಆ ಒಂದು ದೇವಾಲಯದ ಮತ್ತೊಂದು ತುದಿಯನ್ನು ತೋರಿಸ್ತಾ ಇದ್ದೀವಿ. ವೈಭವ ಅನ್ನ ಬ್ರಹ್ಮನ ದೇಗುಲದಲ್ಲಿ ವೈಭವ. ಎಲ್ಲರಿಗೂ ಶುಭರಾತ್ರಿ. ಆ ಭಗವಂತ ಎಲ್ಲರಲ್ಲೂ ಕೂಡ ತಮ್ಮ ಒಂದು ಧರ್ಮನಿಷ್ಠೆಯನ್ನು ಮತ್ತಷ್ಟು ಹೆಚ್ಚಿಸಲಿ. ಸಾಧ್ಯವಾದಷ್ಟು ನಾವು ಒಳ್ಳೆಯದನ್ನು ಮಾಡಲಿ. ಇಲ್ಲಿ ವಿಶೇಷವಾಗಿ ಬಹಳಷ್ಟು ಈ ಒಂದು ಜಾತ್ರೆಯನ್ನು ನೋಡಲಿಕ್ಕೆ ನಾನಾ ಭಾಗದ ಜನರು ಬಂದಿದ್ದಾರೆ ಅನ್ನೋದು ಕೂಡ ಇದು ಒಂದು ವಿಶೇಷವಾದ ಅಂಶ. ಹೋಟೆಲ್ ಕಾಮಾಕ್ಷಿ ಪಾಳ್ಯ ಬೇಲೂರು ಅಂದರೆ ಎಲ್ಲ ಭಾಗದಿಂದಲೂ ಬಂದಿದ್ದಾರೆ. ಎಲ್ಲ ಭಾಗದಿಂದಲೂ ಹೊಟ್ಟೆಯನ್ನು ಒಂದು ಅವರ ಜೀವನವನ್ನು ನಡೆಸ್ಕೊಳ್ಳಿಕ್ಕೂ ಕೂಡ ಇದು ಮತ್ತೊಂದು ಕಾರಣ. ಈ ವಿಡಿಯೋವನ್ನು ನಾವು ಮುಗಿಸ್ಬೇಕು ಅಂತ ಹೋಗ್ತಾ ಇದ್ರು ಕೂಡ ಮತ್ತೊಂದು ವಿಚಾರ ನಮ್ಮನ್ನು ಬರ್ತಾನೆ ಇದೆ. ಅಂತಹ ಒಂದು ಅತ್ಯದ್ಭುತವಾದ ಆ ಒಂದು ಕ್ಷೇತ್ರ ಧರ್ಮಸ್ಥಳ. ಈ ಧರ್ಮಸ್ಥಳದ ಈ ತಡರಾತ್ರಿಯ ಈ ವಿಶೇಷವಾದ ವರದಿ ನಿಮಗಾಗಿ
ಧರ್ಮಸ್ಥಳದ ಲಕ್ಷ ದೀಪೋತ್ಸವ, ಮಂಜುನಾಥನ ಆ ಒಂದು ದಿವ್ಯವಾದ ಆಲಯ, ಆ ಧರ್ಮಕ್ಷೇತ್ರ ಎಂದೆಂದಿಗೂ ಸತ್ಯವಾದ ಕ್ಷೇತ್ರ. ಆ ಸತ್ಯವಾದ ಕ್ಷೇತ್ರದಲ್ಲಿ ನಮ್ಮ ಅಡಿ ಇರುವುದೇ ಆ ಪುಣ್ಯ ಭಗವಂತನ ಆಶೀರ್ವಾದ ಎಂದು ತಿಳಿಸುತ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ಆ ಭಗವಂತ ಸರ್ವ ಮಂಗಳವನ್ನುಂಟು ಮಾಡಲಿ. ಆ ಕೈಲಾಸವಾಸ ಶಿವನು ನಿಮಗೆ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಸಾಧ್ಯವಾದಷ್ಟು ನಿಮ್ಮಿಂದ ಒಳ್ಳೆಯ ಕಾರ್ಯಗಳನ್ನು ಮಾಡಿಸಲಿ ಅಂತ ಪ್ರಾರ್ಥನೆ ಮಾಡುತ್ತಾ ಈ ನೇರವಾದ ಪ್ರಸಾರವನ್ನು ಮುಗಿಸ್ತಾ ಇದ್ದೀವಿ. ಸ್ವಾಮಿ ಶರಣಂ, ಸ್ವಾಮಿ ಶರಣಮಯ್ಯಪ್ಪ.